ಗೈಸ್ ಪರ್ಸೋನ್ ಅಂತಾಗ ಬಂದೇನ್ರಿ ಕೆಳಗ ಏನು ಹೋಗೋದೆ ನಾನು ಇದ್ದು ಆರಾಮ್ ಹೊಲ್ದಾಗ ಕೂತಾನು. ಹೇ ಗೈಸ್ ನಮಸ್ಕಾರ ಕರ್ನಾಟಕ ಮಂದಿ ಉಳ್ಕೊಂಡು ಬನ್ನಿ ಬ್ಲಾಗ್. ಏನಲ್ರಿ ಇವತ್ತು ಏನೂ ವಿಶೇಷ ಇಲ್ರಿ, ಯಾಕಂದರೆ ಕೆಲಸ ಸುಟ್ಟಿ ಐತಿ, ಕೆಲಸ ಹೋಗೋದಿಲ್ಲ ಏನಿಲ್ಲ. ಯಾಕಂದರೆ ಯಾರು ಬರೋದಿಲ್ಲ ಕೆಲಸಕ್ಕೆ, ಎಲ್ಲರೂ ಸುಟ್ಟಿ ಮಾಡಿದರು. ಮೆಂಡಕ ಸೂಚನೆಗೆ ಇವತ್ತೇನಿಲ್ರಿ ಫುಲ್ ರೆಸ್ಟ್ ರೀ. ಸಾಯಂಕಾಲ ಹೋಗಿದ್ರಿ ಹಂಗೆ 6 ಗಂಟೆ ಸುಮಾರು ರೀ. ನಮ್ಮ ನಾಯ್ಕೊಬ್ಬ ಕರೆದಾಗೆ ಊಟಕ್ಕೆ ಎಲ್ಲಿ ನಾವು ಅವ್ರದ್ದು ಮನೆ ನೋಡಿದ್ರಿ ಬೆಳಗಾವ್ ತನಕ ಎಲ್ಲಿ ತತ್ತಾರೆ. ಈಗ ಸಂಜೆ ನೋಡಿದ್ರಿ ಹೋಗೋದು ಗಚ್ಚ ಆತಂದ್ರೆ ಹೋಗೋದ್ರಿ. ಇನ್ನೂ ಫಿಕ್ಸ್ ಅನ್ಕ ಏನಿಲ್ಲ ರೀ ನಮ್ಮದು ಹೋಗ್ಬೇಕಂತೇಳಿ. ಇನ್ನೂ ತಾಳೆದಾಗ ನಡೆದೇವ್ರು ನಾವೆಲ್ಲರೂ. ನಮ್ಮ ತಾಳೆ ಮುಗಿತಂದ್ರೆ ಆಮ್ಯಾಗ ವಿಚಾರ, ಹೋಗೋದೇನಿಲ್ಲ. ಅನ್ಕತಕ್ಕೇನು ವಿಚಾರ ಇಲ್ಲ ರೀ, ಅನ್ಕತಕ್ಕ ಫುಲ್ ರೆಸ್ಟ್. ಗೈಸ್ ಇವತ್ತು ಎಲ್ಲ ಸಲ ನೀರು ಮುಂಜಾನೆ ಮುಗಿದಿದ್ರಿ, ನೀರಿನ ಬಾಟ್ಲಿ ಫಿಲ್ಟರ್ ಇಲ್ಲದ್ರೆ ಖಾಯಂ ರಾತ್ರಿ 10 ಗಂಟೆಗೆ ಮುಗಿತಿದ್ರಿ ಅದು. ಇವತ್ತು ಆಮೇಲೆ ಮನ್ಯಾಗ ಸುಟ್ಟಿರಂತ ಇವತ್ತು ಲೋಕರು ಮುಗೀತು ನೋಡ್ರಿ ಅದ. ಈಗ ಹೋಗಿ ನೀರಾಟ ತೊಗೊಂಡ್ಬರ್ತೇನೆ ರೀ. ಬಟ್ ನಾ ಹಂಗೆ ತಾಳೇನು ಮಾಡಿ ಬರ್ತೇನೆ ರೀ. ಪರ್ಸನ್ನ ಸಂಗಟ ಏನು ಮಾಡ್ದಾಗ ಹೋಗೋದೇನಿಲ್ಲ. ಅವನು ತೆಳಗಿದ ಗೈಸ್ ಪರ್ಸೋನ್ ಅಂತಾಗ ಬಂದೇನು ರೀ ಕೆಳಗ ಏನು ಹೋಗೋದೇನ ಇದ್ದು ಆರಾಮ್ ಹೊಲ್ದಾಗ ಕೂತಾನು. ಇಲ್ಲಿ ಹಾಲಿಬಾಲ್ ಆಟ ಆಡೋದ್ರಿ. ಇವು ಆಟ ಆಡೋದ, ನಾನು ಗಪ್ ಇಲ್ಲೇ ಹೋಗ್ಯಾನ ರೀ. ಇದು ನೋಡ್ರಿ ಗೈಸ್ ವಾಲಿಬಾಲ್ ಆಟ ಆಡೋದ್ರಿ. ಇದು ನೋಡ್ರಿ ಇವ್ ನೋಡ್ರಿ ತಾಳೆ ಹೊತ್ಕೊ ಖುಷಿದಾರೆ ಇಲ್ಲಿ. ಗೈಸ್ ಅಂಗಡಿಗೆ ಬಂದೇನ್ರಿ ಹಾಲು ಯಾಕೆ ಆದಿಲ್ಲ ಹನಿಕಾಯಿ ಇದು ಹೀರೋ ಹೇದೆ ಮುಟ್ಲಿಗಿತ್ತಲ್ಲ ಪಾಟನ ದೊಂದೆ. ಈಗ ಮನ್ಯಾಗ ನನಗೆ ಫುಲ್ ಹಿಟ್ರತ್ ಬಂದರು. 6 ಗಂಟೆಗೆ ಬಂದಾಗ 8:16 ಐತ್ರಿ. ಏನಾದ್ರು ಮನೆಗೆಲ್ಲ ಏನು ಭಾಗ ಹಿಡಿದ್ರಿ ಇರ್ತೀರಿ. ಹೋಗಿ ಗಪ್ ಏನಲ್ಲಿ ಹಾಂ ಅನ್ನೋದ ಗಪ್ ಕುಂಡ್ರದ್ರಿ. ಹೀಟ್ರಲ್ಲಾಗಲಿಲ್ಲ ಹಿವಟ್ಲಾಗಲ್ಲ ಹರತದ. ಗೈಸ್ ಹಾಲು ತೊಗೊಂಡ್ರಿ ಬಡ್ಡ ಮನೆಗೆ ಬನ್ನಿ. ಈಗ ಮನ್ಯಾಗ ಏನು ಮೊಬೈಲ್ ಕೈ ಆಗಿತ್ತಂದ್ರೆ ಬ್ಲಾಗ್ ಚಲ್ದಿರ್ತೈತ್ರಿ. ಕ್ಯಾಸೆಟ್ ಏನು ಹಾಕಂಗಿಲ್ಲ, ಗಪ್ ಕುಂಡಿರ್ತಾರು. ಮೊಬೈಲ್ ಬಂದು ಮಾಡಿದ್ರೆ ಕ್ಯಾಸೆಟ್ ಹಾಕ್ತಾರು. ಆಯ್ತು ನೋಡ್ರಿ ಟೈಮ್ 8:00 ಐತ್ರಿ. ಯಾವಾಗ ಏನ್ರಿ 6 ಗಂಟೆ ಬಂದಿದ್ರೆ 8:00 ಬಂದ ಮನೆಯಾಗ ಬಡಿಗೆ ಹಾಕ್ತಾರೆ. ಈಗ ನೋಡೋಣ್ರಿ ನಾನು ಮಾರ್ಕೆಟ್ದಾಗ ಹೋಯ್ತು ಅಂತಾರೆ ನೆಲ್ಲ ಅಂತಾರೆ. ನೋಡೋಣ್ರಿ ಆಮೇಲೆ ಅನ್ಕತ್ತಕ ಏನು ನೋಡೋದಿಲ್ಲ. ಗೈಸ್ ಮನ್ಯಾಗ ಅನ್ನಕತ್ತರು ಊರಾಗ ಇಬ್ಬರು, ಯಾಕಂದ್ರೆ ಡ್ರೆಸ್ ಹೊಲ್ಯಾಕೆ ಹಾಕಿದ್ರು ಅದನ್ನು ತೊಗೊಂಡು ಬರೋದಿತ್ತು. ಈಗ ಹೋಗಿ ತೊಗೊಂಡ್ಬರ್ತೀರಿ. ಎಲ್ಲನೂ ಗರಮ್ ಆಗಿದ್ರು ನಿಂತಾರೆ ನೋಡ್ರಿ. ಇಲ್ಲಿ ಬಂದ ಇವ್ರು ಆಟ ಆಡೋದಾರ ನೋಡ್ರಿ ಇಲ್ಲಿ ತಿರ್ಗ್ಯಾವ. ಇವ್ರಿಗೇನು ರಾತ್ರಿ ಇಲ್ಲ ದಿವಸ ಇಲ್ಲ, ಬರೀ ಆಟ ಆಡೋದು ಎಲ್ಲ. ಗೈಸ್ ಹೋಗಿ ಡ್ರೆಸ್ ಆಡಿ ತೊಗೊಂಡ್ಬಂದ್ರು ಹೊಲ್ಯಾಕೆ ಹಾಕಿದ್ದ. ಮತ್ತೆ ಅಲ್ಲಿ ಹೋಗ್ಲಿಲ್ಲ ರೀ. ಡ್ರೆಸ್ ತೊಗೊಂಡು ಡೈರೆಕ್ಟ್ ಮನೆಗೆ ಬಂದೇವ್ರಿ. ಹಾಂ ಮನೆಗೆ ಬಂದೇವ ಬೋಲನ ಇವ್ ಮನೆ ಚಿಂತೆ ಐತಿದ್ ನೋಡ್ರಿ. ನೀವು ಹೊಂಟಿದ ನೋಡ್ರಿ. ಏನಂದ್ರೆ किसने बांध के रखी इतने सारे क्यों? ಏನಂದ್ರೆ ಸಣ್ಣ ಕಟ್ಟಿದ್ದೆ ಮಳೆ ಬಿದ್ದೈತಿ. ಈಗ ಯಾರಂದ್ರೆ ಆರಾಮ್ ಮಕ್ಕಳು ತಲೆ ಕಳ್ಕೊಳ್ಳೋದು ಭಾಳ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸೋಣ್ರಿ. ವಿಡಿಯೋ ಲೈಕ್ ಮಾಡಿರಿ, ಫಾಲೋ ಮಾಡಿರಿ, ಕಮೆಂಟು ಮಾಡಿರಿ.